ಹಲೋ ನಮಸ್ತೆ. ತುಂಬ ಸರಿ ಏನಾಗುತ್ತೆ, ನಮಗೆಲ್ಲಾದರೂ ಕ್ಯಾಶುವಲ್ ಆಗಿ ಔಟಿಂಗ್ ಅಥವಾ ಹೊರಗಡೆ ಹೋಗ್ಲಿಕ್ಕೆ ಇರುತ್ತೆ. ಅಂದರೆ ಟೀ ಕಾಫಿ ಕುಡಿಯೋದಕ್ಕಿರ್ಬೋದು, ಡಿನ್ನರ್ ಇರ್ಬೋದು, ಲಂಚ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಸುತ್ತಾಟ ಇರ್ಬೋದು. ನಾವು ದೊಡ್ಡ ದೊಡ್ಡ ಬ್ಯಾಗನ್ನು ಕ್ಯಾರಿ ಮಾಡ್ತೇವೆ. ಅದರ ಅವಶ್ಯಕತೆನೇ ಇರಲ್ಲ, ಮತ್ತು ಅದನ್ನ ಕ್ಯಾರಿ ಮಾಡೋದಕ್ಕೆ ಅಷ್ಟು ಕಂಫರ್ಟೇಬಲ್ ಆಗಿ ಕೂಡ ಇರಲ್ಲ. ಅದರ ಬದಲಾಗಿ ಜಾಸ್ತಿ ದೊಡ್ಡ ದೊಡ್ಡ ಬ್ಯಾಗ್ಗಳು ಬೇಡ. ಹೊರಗಡೆ ಹೋಗುವಾಗ ಸಿಂಪಲ್ ಆಗಿರಬೇಕು, ಸ್ಟೈಲಿಶ್ ಆಗಿರಬೇಕು, ಕ್ಲಾಸಿ ಆಗಿರಬೇಕು, ಚೆನ್ನಾಗಿ ಕಾಣಬೇಕು ಅಂತಂದರೆ ನಾವು ಸ್ಲಿಂಗ್ ಬ್ಯಾಗ್ಗಳನ್ನು ಕ್ಯಾರಿ ಮಾಡ್ಬೋದು. ಬೆಸ್ಟ್ ಸ್ಲಿಂಗ್ ಬ್ಯಾಗ್ಗಳು ಯಾವುದಿದೆ ಅಂಥದ್ದು, ನಮಗೆ ಒಳ್ಳೆ ಬ್ರ್ಯಾಂಡದಾಗಬೇಕು, ಕ್ವಾಲಿಟಿ ಫಸ್ಟ್ ಕ್ಲಾಸ್ ಆಗಿರಬೇಕು, ಸ್ಟೈಲಿಶ್ ಆಗಿರಬೇಕು, ಚೆನ್ನಾಗಿರಬೇಕು, ಹಾಗೆಯೇ ಕಂಫರ್ಟೇಬಲ್ ಆಗಿರಬೇಕು ಅಂತಂದರೆ ನಾವು ಟೈಟನ್ ಅವ್ರದ್ದು ಅರ್ತ್ ಅನ್ನುವಂಥ ಒಂದು ಬ್ರ್ಯಾಂಡ್ದು ಸ್ಲಿಂಗ್ ಬ್ಯಾಗ್ ಇದೆ. ಟೈಟನ್ ಅರ್ತ್ ಸೀರೀಸಲ್ಲಿ ಸ್ಲಿಂಗ್ ಬ್ಯಾಗ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ನನ್ನ ಹತ್ರ ಬೇರೆ ಬೇರೆ ಥರದ್ದು ಇದೆ, ಬಟ್ ಇದನ್ನ ನಾನು ರೀಸೆಂಟಾಗಿ ಸೂರತ್ಗೆ ಹೋಗೋ ಟೈಮಲ್ಲಿ ನಾನು ಬೈ ಮಾಡಿದ್ದೆ. ಯಾಕಂತಂದರೆ ಕ್ಯಾಶುವಲ್ ಅಥವಾ ನೀವು ಜೀನ್ಸ್ ಹಾಕ್ತೀರಾ, ಕುರ್ತೀಸ್ ಹಾಕ್ತೀರಾ, ಅಥವಾ ಟಾಪ್ಸ್ ಏನಾದರೂ ಕೂಡ ಓಕೆ. ಹೊರಗಡೆ ಟ್ರಾವೆಲ್ ಅಂತ ಬಂದಾಗ, ಕ್ಯಾಶುವಲ್ ವೇರ್ ಅಂತ ಬಂದಾಗ ಇದನ್ನ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ನನಗಂತಂದರೆ ತುಂಬ ದೊಡ್ಡ ದೊಡ್ಡ ಲಗೇಜ್ ಬ್ಯಾಗ್ ಟೈಪ್ದು ಈ ಟೋಟ್ ಬ್ಯಾಗ್ಸ್ ಬರುತ್ತಲ್ಲ, ಆ ಥರದನ್ನು ಕ್ಯಾರಿ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಸ್ಲಿಂಗ್ ಬ್ಯಾಗ್ಸ್ ಇತ್ತು, ಬಟ್ ಅಂದರೆ ಅದೊಂದು ಸ್ವಲ್ಪ ಓಲ್ಡ್ ಆಗಿದ್ದು, ಕೆಲವೊಂದು ಸರಿಯಾಗಿ ಸೆಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಬ್ಯಾಗನ್ನು ತಗೊಂಡಿದ್ದೆ. ತುಂಬ ಚೆನ್ನಾಗಿದೆ. ನಮಗೆ ಬ್ರ್ಯಾಂಡ್ ಅಂತ ಹೇಳಿದಾಗ ಟೈಟನ್ ಅವ್ರದ್ದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಒಳ್ಳೆ ಬ್ರ್ಯಾಂಡೇ. ನೋಡಿ, ಅವ್ರದ್ದು ಈ ಥರ ಒಂಥರ ಜೂಟ್ ಬ್ಯಾಗ್ ಥರ ಕವರ್ ಮಾಡಿ ಇದನ್ನ ಕೊಡ್ತಾರೆ. ಅರ್ತ್ ಅನ್ನುವಂಥ ಬ್ರ್ಯಾಂಡ್, ಅರ್ತ್ ಅನ್ನುವಂಥ ಸೀರೀಸ್ ಟೈಟನ್ ಅವ್ರದ್ದು ಬ್ರ್ಯಾಂಡ್. ತುಂಬ ಚೆನ್ನಾಗಿದೆ. ಇದರ ನೀವು ಟೆಕ್ಸ್ಚರ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕ್ಲಾಸಿ ಆಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ತುಂಬ ದೊಡ್ಡ ಸೈಜ್ ಏನಿಲ್ಲ, ತುಂಬ ಚಿಕ್ಕದು ಕೂಡ ಇಲ್ಲ. ಹಾಗೆಯೇ ನಮಗೆ ಇದರದ್ದು ಅಂದರೆ ಈ ಹ್ಯಾಂಡ್ಸ್ ಏನು ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ. ಇನ್ನೊಂದು ಏನು ಅಂತಂದರೆ, ನೀವು ಇದರಲ್ಲಿ ಮೊಬೈಲನ್ನು ಇಟ್ಕೋಬೋದು, ವ್ಯಾಲೆಟನ್ನು ಇಟ್ಕೋಬೋದು, ಅಂದರೆ ನಿಮ್ಮ ಪರ್ಸನ್ನು ಇಟ್ಕೋಬೋದು, ಮೇಕಪ್ ಐಟಮ್ಸ್ ಏನಾದರೂ ಲೈಟ್ ಆಗಿದ್ರೆ ಲಿಪ್ಸ್ಟಿಕ್ ಅಥವಾ ನಿಮ್ದು ಏನಾದರೂ ಕೋಮ್ಸ್ ಈ ಥರದ್ದು ಏನಾದರೂ ಇದ್ದರೆ, ಕಾಂಪ್ಯಾಕ್ಟ್ ಪೌಡರ್ಗಳಿದ್ರೆ ಅದನ್ನ ಆರಾಮ್ಸೆ ಹಾಕೋಬಹುದು. ಯಾಕಂತಂದರೆ ಬೇಕಾದಷ್ಟು ಜಾಗ ಇದೆ. ಕಂಪಾರ್ಟ್ಮೆಂಟ್ ಇದರಲ್ಲಿ ಒಂದು ಇದರ ಮೇನ್ ಕಂಪಾರ್ಟ್ಮೆಂಟ್ ಬರುತ್ತೆ, ಅದರ ಒಳಗಡೆ ಇನ್ನು ಬೇರೆ ಬೇರೆ ನಿಮಗೆ ಪೋರ್ಷನ್ಸ್ ಕೂಡ ಇರುತ್ತೆ. ಜಿಪ್ ಲಾಕ್ ಕಂಪಾರ್ಟ್ಮೆಂಟ್ ಕೂಡ ಇದೆ. ಸೊ ಏನಂತಂದರೆ, ನೀವು ಐ ಡಿ ಕಾರ್ಡ್ ಇರ್ಬೋದು, ಕೆಲವೊಂದು IDs ಇರ್ಬೋದು, ಅದೆಲ್ಲದನ್ನು ಅದರಲ್ಲಿ ಲಾಕ್ ಮಾಡಿ ಇಡ್ಬೋದು. ಮಿಕ್ಕಿದನ್ನೆಲ್ಲ ನಿಮ್ಮದು ಸನ್ ಗ್ಲಾಸ್, ವ್ಯಾಲೆಟ್, ಮೊಬೈಲ್ ಎಲ್ಲ ಹಾಗೆಯೇ ಇಟ್ಕೋಬೋದು. ನೀವು ಜೀನ್ಸ್ ಹಾಕಿರಿ ಅಥವಾ ಕುರ್ತಾ ಹಾಕಿರಿ, ಇದು ನೋಡೋದಕ್ಕೆ ತುಂಬ ಸ್ಟೈಲಿಶ್ ಆಗಿರುತ್ತೆ. ಕ್ಯಾರಿ ಮಾಡೋದಕ್ಕೆ ಕೂಡ ತುಂಬ ಹೆವಿ ಅನ್ಸಲ್ಲ, ಕಂಫರ್ಟೇಬಲ್ ಅನಿಸುತ್ತೆ. ಇನ್ನೊಂದು ಏನು ಅಂತಂದರೆ, ಇದು ನಾನು ಬೀಚ್ ಕಲರಲ್ಲಿ ತಗೊಂಡಿದ್ದೇನೆ. ಇದರಲ್ಲಿ ಬ್ಲ್ಯಾಕ್ ಬರುತ್ತೆ, ಇನ್ನೊಂದು ಬರ್ಗಂಡಿ ಕಲರ್ ಏನೋ ಬರುತ್ತೆ, ಕರೆಕ್ಟಾಗಿ ನೋಡಿದ ನೆನಪಿಲ್ಲ. ಬರ್ಗಂಡಿ ಕಲರ್ ಅನಿಸುತ್ತೆ. ಎಲ್ಲ 3-4 ಕಲರ್ ಅಷ್ಟೇ ಬರೋದು, ಲಿಮಿಟೆಡ್ ಎಡಿಷನಲ್ಲಿ ಇರುವಂಥದ್ದು. ಇದನ್ನ ನಿಮ್ಗೆ ಏನಾದರೂ ಬೈ ಮಾಡಬೇಕು ಅಂತಂದರೆ ಆನ್ಲೈನ್ದು ಲಿಂಕ್ ಹಾಕಿರ್ತೇನೆ ನಾನು, ಓಕೆ. ಹಾಗೆಯೇ ನೀವು ಎಲ್ಲಾದರೂ ಶೋರೂಮ್ಗಳಲ್ಲಿ, ಮಾಲ್ಗಳಲ್ಲೂ ಟೈಟನ್ದು ಅಂದರೆ ಶಾಪ್ಸ್ ಇದ್ದರೆ ಅದರಲ್ಲಿ ಅರ್ಥ ಅನ್ನುವಂತಹ ಸೀರೀಸ್ದು ಸೆಕ್ಷನ್ ಏನಾದರೂ ಇದ್ದರೆ ನಿಮ್ಗೆ ಅಲ್ಲಿ ಸಿಗ್ಬೋದು. ಇಲ್ಲ ಅಂತ ನಾನು ಹೇಳಲ್ಲ. ಆನ್ಲೈನಲ್ಲಿ ಆಗಿದ್ದರೆ ನಿಮಗೆ ಸ್ವಲ್ಪ ಆಫರ್, ಡಿಸ್ಕೌಂಟ್ ಎಲ್ಲ ಇದ್ದಾಗ ಈಸಿಯಾಗಿ ನಿಮಗೆ ಆಫರಲ್ಲಿ ಇದನ್ನ ಬೈ ಮಾಡ್ಬೋದು. ಇನ್ನೂ ಒಂದು ಹೇಳ್ತೀನಿ, ಇದು 2,500 ರೇಂಜಲ್ಲಿದೆ. ನಮಗೆ ಕ್ವಾಲಿಟಿ ಚೆನ್ನಾಗಿರಬೇಕು, ಸ್ಟೈಲಿಶ್ ಆಗಿ ಕಾಣಬೇಕು, ಚೆನ್ನಾಗಿರಬೇಕು ಅಂತಂದರೆ ನಾವು ದುಡ್ಡು ಪೇ ಮಾಡಲೇಬೇಕಾಗುತ್ತೆ. ಯಾಕಂತಂದರೆ ಟೈಟನ್ ಅವ್ರದ್ದು ಏನೇ ಇರ್ಬೋದು, ನೀವು ವಾಚ್ ತಗೊಳ್ಳಿ ಅಥವಾ ಬ್ಯಾಗ್ಸ್ ತಗೊಳ್ಳಿ, ಕಾಸ್ಟ್ಲಿನೇ ಇರುತ್ತೆ. ಯಾಕಂತಂದರೆ ಅದು ಬ್ರ್ಯಾಂಡ್ ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಡ್ಯೂರಬಿಲಿಟಿ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ನಿಮ್ಗೆ ಇದನ್ನ ಬೈ ಮಾಡಬೇಕು ಅಂತಂದರೆ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಸೊ ಈಸಿಯಾಗಿ ನೀವು ಬೈ ಮಾಡ್ಬೋದು. ಸ್ಟೈಲ್ ಅಂದರೆ ನಾವು ಸಾರಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಿರುತ್ತೆ ಇದು ಅಂತ ನಾನು ಹೇಳಲ್ಲ. ಯೂಶ್ವಲ್ ಆಗಿ ನೀವು ಜೀನ್ಸ್ ಹಾಕ್ತೀರಾ, ಚೂಡಿ ಹಾಕ್ತೀರಾ, ಅಥವಾ ಕುರ್ತಾ ಹಾಕ್ತೀರಾ, ಟಾಪ್ಸ್ ಏನಾದರೂ ಹಾಕ್ತೀರಾ ಅಂತಂದರೆ, ಈ ಟ್ರೌಸರ್ಸ್ಗಳನ್ನೆಲ್ಲ ಹಾಕ್ತೀರಾ ಅಂತಂದರೆ ಇದು ದಿ ಬೆಸ್ಟ್. ಹೊರಗಡೆ ಟೀ, ಕಾಫಿ, ಲಂಚ್, ಡಿನ್ನರ್, ಫ್ರೆಂಡ್ಸ್ ಜೊತೆ ಔಟಿಂಗೆಲ್ಲ ಹೋಗುವಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಟೈಲಿಶ್ ಆಗಿದೆ. ತುಂಬ ಥರದ ಅಂದರೆ ಏನಂತಾರೆ ಸ್ಲಿಂಗ್ ಬ್ಯಾಗ್ಸ್ ಇದೆ, ಬಟ್ ನಾನು ಇದು ಸ್ಪೆಷಲ್ ಆಗಿ ನನಗೆ ತುಂಬ ಸ್ಟೈಲಿಶ್ ಅಂತ ಅನ್ನಿಸ್ತು, ತುಂಬ ಕಂಫರ್ಟ್ ಅಂತ ಅನಿಸುತ್ತೆ, ತುಂಬ ಕ್ಲಾಸ್ ಅಂತ ಅನಿಸುತ್ತೆ, ತುಂಬ ಇಷ್ಟ ಆಯಿತು. ತಗೊಂಡ ನಂತರ ತಗೊಳ್ಳೋ ಒಂದ್ಸರಿ ನಾನು ಯೋಚನೆ ಮಾಡಿದೆ ಚೆನ್ನಾಗಿದೆಯೋ ಇಲ್ವೇ ಏನು ಅಂತ. ತಗೊಂಡ ನಂತರ ತುಂಬ ಇಷ್ಟ ಆಯಿತು. ನನ್ನ ಸಿಸ್ಟರ್ಗೆ ನಾನು ತೋರಿಸಿದೆ, ಅವಳು ಕೂಡ ಸಖತ್ ಇಷ್ಟಪಟ್ಟಳು. ಸೊ ಈಸಿಯಾಗಿ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ. ನಿಮಗೆ ಇದೇ ಥರದ್ದು ಪ್ರಾಡಕ್ಟ್ಗಳು, ಒಳ್ಳೊಳ್ಳೆಯ ಪ್ರಾಡಕ್ಟ್ಗಳ ರೆಕಮೆಂಡೇಷನ್ ಬೇಕು ಅಂತಂದರೆ, ಅದು ಲೈಫ್ ಸ್ಟೈಲ್ ಇರ್ಬೋದು, ಬ್ಯಾಗ್ಗಳಿರ್ಬೋದು, ಡ್ರೆಸ್ ಇರ್ಬೋದು, ಬ್ಯೂಟಿ ಪ್ರಾಡಕ್ಟ್ಗಳಿರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿರ್ಬೋದು, ಎಲ್ಲದು ನನ್ನ 2 ಚಾನೆಲಲ್ಲೂ ನಾನು ಹಾಕ್ತಾ ಇರ್ತೇನೆ. ಅದರಲ್ಲಿ ಎಸ್ಪೆಷಲಿ ಅಮ್ಮೀಸ್ ಸ್ಮಾರ್ಟ್ ಲೈಫ್ ಅಂತ ಚಾನೆಲ್ ಇದೆ. ಅದರಲ್ಲಿ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟದೇ ಬೆಸ್ಟ್ ಚಾಯ್ಸನ್ನು ನಾವು, ಅಂದರೆ ಏನಾದರೂ ಬೈ ಮಾಡುವಾಗ ಯಾವ ಥರ ನಾವು ಡಿಸೈಡ್ ಮಾಡಬೇಕು, ಬೆಸ್ಟ್ ಪೀಸನ್ನು ಹೇಗೆ ಪಿಕ್ ಮಾಡಬೇಕು, ನಮಗೆ ಕಂಫರ್ಟೇಬಲ್ ಅನ್ನುವಂಥದ್ದು, ದುಡ್ಡು ಕೊಟ್ಟಿದ್ದಕ್ಕೂ ವರ್ತ್ ಅನ್ನುವಂಥದ್ದನ್ನು ಹೇಗೆ ಬೈ ಮಾಡಬೇಕು, ಎಲ್ಲದನ್ನು ನಾನು ವೀಡಿಯೋಗಳನ್ನು ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ. ತುಂಬ ಕನ್ಫ್ಯೂಷನ್ ಇರುತ್ತೆ, ನಾವು ಯಾವುದಾದ್ರೂ ಬಟ್ಟೆ ಹಾಕಬೇಕಿದ್ರೆ ಯಾವ ಥರ ಬ್ಯಾಗ್ ಹಾಕೋಬೇಕು, ತುಂಬ ರಿಸರ್ಚ್ ಮಾಡ್ತೀವಿ. ಆ ಎಲ್ಲ ರಿಸರ್ಚ್ ನಿಮ್ಮ ಬದಲಾಗಿ ನಾನು
ನಾನೇ ಮಾಡಿ ನಿಮಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಇನ್ನೊಂದು ಅಮ್ಮೀಸ್ ಕುಕ್ಕರಿ ಮತ್ತು ಅಮ್ಮೀಸ್ ಕುಕ್ಕರಿ ಅನ್ನೋಂಥ ಚಾನಲಲ್ಲಿ ಅದರಲ್ಲಿ ಹೇರ್ ಕೇರ್, ಬ್ಯೂಟಿ ಕೇರ್ ಮತ್ತು ಕಿಚನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಒಳ್ಳೊಳ್ಳೆ ಟಿಪ್ಸ್ ಇರ್ಬೋದು ಹಾಕ್ತಾ ಇರ್ತೇನೆ. ಸೊ 2 ಚಾನೆಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದು ಎಲ್ಲರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.